ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳ 59ನೇ ನಿಯಮದ ಮೇರೆಗೆ ಪ್ರಸಕ್ತ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಈ ಕೆಳಕಂಡ ವಿಷಯದ ಬಗ್ಗೆ ನಿಲುವಳಿ ಸೂಚನೆ ಕೊಡುತ್ತಿದ್ದೇವೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಕೊಟ್ಟಿದ್ದೇವೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ನಾವು ಯಾವುದನ್ನ ಗಾದೆ ಮಾತು ಹೇಳ್ತಿದ್ದು, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ, ಭ್ರಷ್ಟಾಚಾರದಕ್ಕೆ ಕೊನೆಯೇ ಇಲ್ಲದ ರೀತಿಯಲ್ಲಿ ಎಲ್ಲೂ ಬಿಡಬಾರ್ದು, ಎಲ್ಲದರಲ್ಲೂ ಈಗ ಅವಕಾಶ ಕೊಟ್ಟಿದ್ದೀರಾ? ತಾವು ಅವಕಾಶ ಕೊಟ್ಟಿದ್ರೆ ನಾವು ಮಾತಾಡ್ಲಿ ಸರ್. ನಾ ಹೇಳ್ತೀನಿ, ಮೊದಲು ಅವಕಾಶ ಕೊಟ್ಟಿದ್ರೆ ಸಬ್ಮಿಷನ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಸರ್. ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ನಿಲುವಳಿ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ನೋಟಿಸ್ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಈ ಪ್ರಸ್ತಾವನೆಯನ್ನ ತಮಗೆ ಚೇಂಬರ್ ಕೊಟ್ಟಾಗಿದೆ. ಈಗಾಗಲೇ ಕೊಟ್ಟಿರ್ತಕ್ಕಂಥ ವಿಚಾರನ ಈ ಆಸ್ಕಿಂಗ್ ಫಾರ್ ದಿ ಸೀಕಿಂಗ್ ಪರ್ಮಿಷನ್ ಆಫ್ ದಿ ಚೇರ್. ಇನ್ನು ಪರ್ಮಿಷನ್ ಕೇಳುವಾಗಲೇ ಇವರು ಎದ್ದು ಕೂತ್ರೆ ಹೇಗೆ ಬರೋದಿಲ್ಲ ಅದು. ಯಾಕೆ ಮಾತಾಡ್ತೀವಿ ನೀವು? ಯಾಕೆ ಕೊಡಪ್ಪ ಮಿನಿಸ್ಟರ್ ಹೇಳ್ತಾರೆ ನಾವು ಚೇರಿಗೆ ನನ್ನ ಮಾತಾ ಕೇಳುದಿಲ್ಲ. ನೋಡಿ, ಒಂದ್ ನಿಮಿಷ ಇಷ್ಟೋ ತನಕ ನಾನು ಹೇಳಿದ್ದೀನಿ, ಮತ್ತು ಅದನ್ನ ಮಾಡ್ತೀವಿ. ಎಲ್ಲರೂ ಯಾಕೆ ನಿಂತೀರಿ? ಎಲ್ಲ ನೀ ಕೊಡಪ್ಪ, ಶುರು ಆತ. ನೀ ಯಾರು ಹೇಳ? ನೀ ಕುತ್ಕೊಳ್ಳಿ. ಬಂದ್ ದೊಡ್ಡ ಸಣ್ಣ ಹೇಳ್ರಿ, ಸರಿ ಹೇಳ್ರಿ. ಶುರು ಆತ. ಇಲ್ಲಿ ಚೀಫ್ ವಿಪ್ ಅದಾರ, ಸಭಾನಾಯಕರು ಅದಾರ. ಒಂದ್ ನಿಮಿಷ ನೋಡ್ರಿ, ನಾನು ನಿಮ್ಗೆ ಬೆಳಗ್ಗೆ ನೀವು ನೋಟಿಸನ್ನು ಕೊಟ್ಟಿದ್ರಿ. ನೋಟಿಸನ್ನು ಕೊಟ್ಟಾಗ ನಿಮಗೆ ಏನಂದ್ರೆ ನಾನು ಕ್ವಶನ್ ಅವರ್ಸ್ ಮುಗಿಲ್ಲ ಅಂತ ಹೇಳಿದೆ. ಕ್ವಶನ್ ಮುಗಿದ್ರೆ ನೀವು ಏನು ಕೊಟ್ಟಿರಿ ಅದನ್ನ ಓದ್ರಿ. ಅಷ್ಟು ಹೇಳ್ತೀನಿ. ನಿಮ್ಗೆ ಭಾಷಣ ಮಾಡೋದು ಬೇಡ, ಅದನ್ನೇ ಓದ್ತಾ ಇರೋದು. ಅದು ಓದಿ. ಒಂದ್ ನಿಮಿಷ. ಮಾನ್ಯ ನೋಟಿಸ್ ಕೊಟ್ಟದನ್ನ ಓದಿ. ಮಾನ್ಯ ಸಭಾಪತಿಗಳೇ, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರು ಹಣವನ್ನು ಅಕ್ರಮವಾಗಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಇಲಾಖಾ ಸಚಿವರ ಮೌಖಿಕ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಮಾಡಿರುವುದಾಗಿ ಡೆತ್ ನೋಟ್ ಅನ್ನು ಉಲ್ಲೇಖಿಸಿ ನಿಗಮದ ಅಧೀಕ್ಷಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀತಿ ಸಂಹಿತೆ ಜಾರಿಯಿದ್ದ ಸಮಯದಲ್ಲಿ ಇಷ್ಟು ದೊಡ್ಡ ಮೊತ್ತವು ಹೊರ ರಾಜ್ಯದ ವಿವಿಧ ಬ್ಯಾಂಕ್ಗಳ ಬೇನಾಮಿ ಖಾತೆಗಳಿಗೆ ವರ್ಗಾವಣೆಯಾಗಿದ್ದು, ಆ ಹಣವನ್ನು ಡ್ರಾ ಕೂಡ ಮಾಡಲಾಗಿದೆ. ಇದು ಪೂರ್ವ ಸಿದ್ಧತೆಯೊಂದಿಗೆ ಯೋಜನಾಬದ್ಧವಾಗಿ ನಡೆಸಿದ ನಿಗಮ ಪ್ರಾಯೋಜಿತ ಭ್ರಷ್ಟಾಚಾರವಾಗಿದೆ. ಹಣ ವರ್ಗಾವಣೆ ಹಿಂದೆ ದೊಡ್ಡ ಜಾಲ ಇದ್ದು ಪ್ರಕರಣ ಗಂಭೀರ ಸ್ವರೂಪದ್ದಾಗಿದೆ. ಸರ್ಕಾರದ ಮೂಗಿನಡಿಯಲ್ಲೇ ತನಿಖೆ ನಡೆಯುತ್ತಿರುವ ಕಾರಣ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿಲ್ಲ. ಅಕ್ರಮವಾಗಿ ವರ್ಗಾವಣೆ ಆಗಿದ್ದ ಹಣವನ್ನು ಈವರೆಗೆ ಪೂರ್ಣ ಪ್ರಮಾಣದಲ್ಲಿ ವಶಪಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಸರ್ಕಾರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅವರನ್ನು ರಕ್ಷಿಸುವತ್ತ ಗಮನಹರಿಸಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿದೆ. ಪರಿಶಿಷ್ಟ ಪಂಗಡದ ಸಮುದಾಯದ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಆ ಸಮುದಾಯದ ಜನರಿಗೆ ವಂಚಿಸಲಾಗಿದೆ. ಹಣಕಾಸು ಇಲಾಖೆ ಅಡಿಯಲ್ಲಿ ಅವ್ಯವಹಾರ ನಡೆದಿದ್ದು, ಈ ಅಕ್ರಮ ಹಣ ವರ್ಗಾವಣೆಯ ವಿಚಾರವನ್ನು 15/7/2024 ನಿಲುವಳಿ ಸೂಚನೆಯ ಮೂಲಕ ಚರ್ಚಿಸಲು ಅವಕಾಶ ನೀಡಬೇಕೆಂದು ಕೋರುತ್ತೇನೆ. ಪ್ರಸ್ತುತ ನಿಲುವಳಿ
ಈ ಅಡ್ಜರ್ನ್ಮೆಂಟ್ ಮೋಷನ್ ಅನ್ನ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಗೊಳಕ್ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಮ ಹೌಸ್ ರೂಲ್ಸ್ ಅಲ್ಲಿ ಇದೆ ಮತ್ತು ಕಾಲ್ ಸೆಕ್ಟರ್ದಲ್ಲೂ ಇದೆ. ನಾನು ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ, an adjournment motion which seeks to raise discussion on a matter pending before any statutory tribunal or authority performing any judicial or quasi-judicial functions or any commission or court of inquiry appointed to inquire into or investigate any matter is not ordinarily permitted to be moved. ಬಹಳ ಸ್ಪಷ್ಟವಾಗಿ ಒಂದ್ ಸ್ವಲ್ಪ ಆಮೇಲೆ ನೋಡಿ, ನಾನು ಹೇಳಿ ನಿಮಗೆ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಅವಕಾಶ ಕೊಡ್ತೀನಿ. ಮಂತ್ರಿ ಇವತ್ತು ಈಗಾಗಲೇ ಇದರಲ್ಲಿ ತನಿಖೆ ಸಿಐಡಿನವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ SIT ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಈ ಮಧ್ಯೆ CBIನವರು ಬ್ಯಾಂಕ್ ಚೇರ್ಮನ್ ಅವರು ಕಂಪ್ಲೇಂಟ್ ಮಾಡಿದ್ರು ಅಂತೇಳಿ ಅವರು ಎಂಟರ್ ಆಗಿದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸುವೋಮೋಟೋ EDನವರು ಅವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ಇಲ್ಲಿ ರೂಲ್ಸ್ ಅಲ್ಲೂ ಹೇಳಿದೆ ಮತ್ತು ಕಾಲ್ ಅಂಡ್ ಚೆಕ್ನಲ್ಲೂ ಹೇಳಿದೆ. ಆದ್ರಿಂದ ಇಲ್ಲಿ ಚರ್ಚೆ ಮಾಡೋದ್ರಿಂದ ಸಬ್ಜುಗೇಟ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಯಾವುದನ್ನು ಚರ್ಚೆ ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದಯಮಾಡಿ ತಾವು ಮಾನ್ಯ ಸಭಾಪತಿಗಳ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇದನ್ನ ತಗೊಳ್ಬಾರ್ದು. ಮಾನ್ಯ ಸಭಾಪತಿಗಳೇ, ಇದರಲ್ಲೇನೆ ಯಾವುದು 59 ನಿಲುವಳಿ ಸೂಚನೆ ತರದು ಅನುಮತಿ ಕೇಳಿದ್ವಿ. ಅದರಲ್ಲೇ 62ರಲ್ಲಿ ನ್ಯಾಯಾಧಿಕರಣಗಳು, ಆಯೋಗಗಳು ಮುಂತಾದವುಗಳ ಮುಂದಿರುವ ವಿಷಯಗಳನ್ನು ಕುರಿತು ಚರ್ಚಿಸಲು ನಿಲುವಳಿ ಸೂಚನೆ ತರುವುದು, ಯಾವುದೇ ನ್ಯಾಯಿಕ ಅಥವಾ ನ್ಯಾಯಿಕ ಸ್ವರೂಪದ ಪ್ರಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಯಾವುದೇ ಶಾಸನಬದ್ಧ ನ್ಯಾಯಾಧಿಕರಣ ಅಥವಾ ಶಾಸನಬದ್ಧ ಪ್ರಾಧಿಕಾರದ ಮುಂದೆ ಅಥವಾ ಯಾವುದೇ ವಿಷಯದ ಬಗ್ಗೆ ವಿಚಾರಣೆ ಅಥವಾ ತನಿಖೆ ನಡೆಸಲು ನೇಮಿತವಾದ ಯಾವುದೇ ಆಯೋಗ ಅಥವಾ ವಿಚಾರಣಾ ನ್ಯಾಯಾಲಯದ ಮುಂದೆ ಬಾಕಿ ಇರುವ ವಿಷಯದ ಮೇಲೆ ಚರ್ಚಿಸುವ ಯಾವುದೇ ನಿಲುವಳಿ ಸೂಚನೆ ತರಲು ಸಾಮಾನ್ಯವಾಗಿ ಅವಕಾಶವನ್ನು ಕೊಡತಕ್ಕದ್ದಲ್ಲ. ಅದು ಮುಂದೆ ಪರಂತು ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ, ಪ್ರಾಧಿಕಾರ, ಆಯೋಗ ಅಥವಾ ವಿಚಾರಣಾ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲವೆಂದು ಸಭಾಪತಿಯವರಿಗೆ ಮನವರಿಕೆಯಾದರೆ ಅವರು ತಮ್ಮ ವಿವೇಚನಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯ ಅಥವಾ ಹಂತಕ್ಕೆ ಸಂಬಂಧಪಟ್ಟಂತೆ ಅಂತ ವಿಷಯವನ್ನು ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲು ಅವಕಾಶ ಕೊಡಬಹುದು. ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಇದು ಅದು ಯಾವುದೇ ಆಯೋಗ ತನಿಖೆ ನಡೆಸ್ತಾ ಇಲ್ಲ ಈ ವಿಷಯದಲ್ಲಿ. ಇನ್ನು ಆರಂಭಿಕ ಹಂತದಲ್ಲಿದೆ. ಯಾವುದೇ ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಗಿಲ್ಲ. ಯಾವುದೇ ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಗಿಲ್ಲ. ನಾವಿಲ್ಲಿ ಚರ್ಚೆ ನಡೆಸುವಂಥದ್ದು ಯಾವುದೇ ರೀತಿಯ ನ್ಯಾಯಾಧೀಕರಣದ ವ್ಯಾಪ್ತಿಗೆ ಧಕ್ಕೆ ತರುವಂತ ಕೆಲಸ ಆಗೋದಿಲ್ಲ. ಹಾಗಾಗಿ ನಾವೀಗ ಚರ್ಚೆ ನಡೆಸ್ತಿರ್ತಕ್ಕಂಥದ್ದು, ನಮ್ಮ ಕಳಕಳಿ ಇರ್ತಕ್ಕಂಥದ್ದು ವಾಲ್ಮೀಕಿ ಸಮುದಾಯದವರಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಮ್ಮ ಕಳಕಳಿ ಇರೋದು, ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಕನ್ನ ಹಾಕಿರುವ ಕಳ್ತನದ ಬಗ್ಗೆ ಮತ್ತು ಇಲ್ಲಿ ಬೇಲಿಯೇ ಎದ್ದು ಹೊಲೆನೊಯ್ದಿರ್ತಕ್ಕಂಥ ನೀತಿಯ ಬಗ್ಗೆ. ಆ ಜನ ಏನು, ನಾವ್ ಯಾರನ್ನ ರಕ್ಷಣೆಗೆ ಅಂತ ಬಿಟ್ಟಿದ್ದು, ರಕ್ಷಕರೇ ಭಕ್ಷಕರಾಗಿದ್ದಾರಲ್ಲ, ಆ ಭಕ್ಷಕರಾಗಿರೋದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಸದನ, ನಾನು ಅವರಲ್ಲೂ ವಿನಂತಿ ಮಾಡ್ತೇನೆ, ಇದು ಲೂಟಿ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೇಳಿದ್ರೆ ಅವರಿಗೆ ರವಿಕುಮಾರ್ ಒಂದ್ ನಿಮಿಷ ತಡೀರಿ. ನಾನು ಹೇಳ್ತೀನಿ, ನಿಮ್ಗೆ ಬೇಕಾದಾಗ ಎದ್ದರ ಇನ್ಮೇಲೆ ನಾನು ಕಠಿಣವಾದಂತ ಕ್ರಮ ತಗೋಬೇಕು, ಹೊರಗೆ ಹಾಕ್ಬೇಕು.
ಎಲ್ಲರಿಗೂ ಸದನದಲ್ಲಿ ನಡೆಯುವಂತ ಎಲ್ಲರಿಗೂ ಹೇಳ್ತೀನಿ ನಾನು, ಡಿಸಿಪ್ಲಿನ್ ಬೇಕು, ಶಿಸ್ತು ಬೇಕು. ನಾನು ಹೇಳಿದೀನಿ ನೋಡಿ, ಅವ್ನು ಓದಕ್ ಒಂದ್ ನಿಮಿಷ ಕೇಳ್ರಿ. ಸಭಾ ಪ್ಲೀಸ್ ಪ್ಲೀಸ್ ಅವಕಾಶ ಕನ್ವಿನ್ಸ್ ಮಾಡಿ, ಅವ್ರಿಗೆ ಡಿಸ್ಟರ್ಬ್ ನೋಡಿ, ನಾ ಯಾರಿಗೆ ಅನುಮತಿ ಕೊಟ್ಟಿನ ಅವ್ರದಷ್ಟು ಉಳಿದಕ್ಕೆ ಯಾವ್ದು ಕರ್ತಕ್ ಹೋಗ್ಬಾರ್ದು. ನಾ ಯಾರಿಗೆ ಅನುಮತಿ ಕೊಟ್ಟು ನಾವು ಉಳಿದ ಯಾರು ಕರ್ತ ಒಂದ್ ನಿಮಿಷ ಹೇಳ್ತೀನಿ ನಿಮ್ಗೆ ಹೇಳ್ತೀನಿ ಒಂದ್ ನಿಮಿಷ ನೋಡಿ. ಪ್ರಸ್ತುತ ನಿಲುವಳಿ ಸೂಚನೆಯಲ್ಲಿರುವ ವಿಷಯವನ್ನು ರಾಜ್ಯ ಸರ್ಕಾರವು ತನಿಖೆಗಾಗಿ ವಿಶೇಷ ತನಿಖಾ ತಂಡ ವಹಿಸಿರುತ್ತದೆ. ಜಾರಿ ನಿರ್ದೇಶನ ಪ್ರಕರಣ ತನಿಖೆ ನಡೆಸುತ್ತಿದೆ. ಅಲ್ಲದೆ ಸಿಬಿಐ ತನಿಖಾ ಸಂಸ್ಥೆ ಈ ಪ್ರಕರಣ ತನಿಖೆ ನಡೆಸುತ್ತಿದೆ. ಈ ಮೂರು ತನಿಖಾ ಸಂಸ್ಥೆಗಳು ತನಿಖೆ ವಿಚಾರಣೆ ನಡೆಸುತ್ತಿವೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಇದನ್ನು ಪ್ರಸ್ತಾಪಿಸಲು ಅವಕಾಶ ನೀಡಿದಲ್ಲಿ ತನಿಖೆ ಮೇಲೆ ಪ್ರಭಾವ ಬೀರುವ ಸಂಭವ ಇರುವುದರಿಂದ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ನಡವಳಿಕೆ ನಿಯಮ 67 ರೀತ್ಯ ಶಾಸನಬದ್ಧ ನ್ಯಾಯಾಕರಣ ಅಥವಾ ಶಾಸನಬದ್ಧ ಪ್ರಾಧಿಕಾರ ಮುಂದೆ ವಿಚಾರಣೆ ಹಂತಿರುವ ಪ್ರಕರಣವನ್ನು ನಿಲುವಳಿ ಸೂಚನೆಯನ್ನು ತರಲು ಅವಕಾಶವಿರುವುದಿಲ್ಲ ಅನ್ನುವಂಥದ್ದು ನಮ್ಮಲ್ಲಿದೆ. ಆದರೂ ಸಹಿತ ನೀವು ಹೇಳುವಂತ ವಿಷಯದಲ್ಲಿ ನಾನೇನು ಮಾಡ್ತೀನಿ ಅಂದ್ರೆ, ಈಗ ನಾನು ಎಜಿ ಅವರನ್ನ ಸಂಬಂಧಪಟ್ಟವ್ರನ್ನ ಕರೆದು ಮಾತನಾಡಿ ಇದರ ಬಗ್ಗೆ ಖಚಿತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ನನ್ನ ರೂಲಿಂಗ್ ಅನ್ನು ಪೆಂಡಿಂಗ್ ಇಡ್ತೀನಿ. ನಾನು ರೂಲಿಂಗ್ ಅನ್ನ ನಾಳೆ ಬೆಳಗ್ಗೆ ಹೇಳ್ತೀನಿ. ಬಹಳ ಗಂಭೀರವಾದ ವಿಷಯ. ಒಂದ್ ನಿಮಿಷ ಏ ರವಿ ಒಂದ್ ನಿಮಿಷ ಕೇಳು ನೋಡಿ, ಒಂದ್ ನಿಮಿಷ ಕೇಳಿ. ಏ ರವಿ